Hi dear students, I am your Sundar sir, GFGC ಸಾಲಿಗ್ರಾಮ. ಫಸ್ಟ್ BA ಸಿಗಿರ್ತಕ್ಕಂಥ ಫಸ್ಟ್ ಪೊಯಮ್ ಹೌ ಡು ಐ ಲವ್ ಥೀ, ಸಾನೆಟ್ ನಂಬರ್ 43. ಇದರ ಒಂದು ಎಕ್ಸ್ಪ್ಲನೇಷನ್. ಫಸ್ಟು ಅಬೌಟ್ ದಿ ಆಥರ್. ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ವಾಸ್ ಬಾರ್ನ್ ಆನ್ 1806 and died on 1861. She lived in England. Her husband, Robert Browning, was also one of the great poets of England. ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ನ ಒಂದು ಹಸ್ಬೆಂಡ್ ರಾಬರ್ಟ್ ಬ್ರೌನಿಂಗ್ ಇದೆಯಲ್ಲ, ಅವರು ಸಹ ಒಬ್ಬ ಗ್ರೇಟ್ ಪೊಯೆಟ್ ಆಫ್ ಇಂಗ್ಲೆಂಡ್. ಹರ್ ಕಲೆಕ್ಷನ್ ವಾಸ್ ಟೈಟ್ಲ್ಡ್ ಆ್ಯಸ್, ಅವಳು ಒಂದು ಬರೆದಿರ್ತಕ್ಕಂತಹ ಕವನ ಸಂಕಲನದ ಟೈಟ್ಲ್ ಏನಂತಂದರೆ ಪೊಯೆಟ್ ಲಾರಿಯೇಟ್ ಆಫ್ ಹೋಪ್ ಎಂಡ್ ಅಂತೇಳಿ. ಆ್ಯಂಡ್ ಹರ್ ಅದರ್ ಫೇಮಸ್ ವರ್ಕ್ಸ್ ಆರ್, ಅವರ ಇತರೆ ವರ್ಕ್ಸ್ ಫೇಮಸ್ ಯಾವುದಪ್ಪ ಅಂತಂದರೆ ಎನ್ ಎಸ್ಸೆ ಆನ್ ಮೈಂಡ್ ವಿತ್ ಅದರ್ ಪೊಯಮ್ಸ್ ಅಂತಕ್ಕಂಥದ್ದು ಗ್ರೇಟ್ ವರ್ಕ್ಸ್ ಆಗಿರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪೊಯಮ್ ಹೌ ಡು ಐ ಲಿವ್ ದಿ ಬಗ್ಗೆ ಹೇಳೋದಾದರೆ, ದಿಸ್ ಪರ್ಟಿಕ್ಯುಲರ್ ಪೊಯಮ್ ಹೌ ಡು ಐ ಲವ್ ದಿ ಈಸ್ ಟೇಕನ್ ಫ್ರಮ್ ಹರ್ ಕಲೆಕ್ಷನ್ಸ್ ಆಫ್ 44 ಟೋಟಲ್ ಸಾನೆಟ್ಸ್ ಇರ್ತಕ್ಕಂತಹ ಒಂದು ಕವನ ಸಂಕಲನ. ಟೈಟ್ಲ್ಡ್ ಏನಂತ ಇದೆ ಅಂದರೆ ಅದರ ಹೆಸರು ಸಾನೆಟ್ಸ್ ಫ್ರಮ್ ದ ಪೋರ್ಚುಗೀಸ್ ಅಂತೇಳಿ. ಇದರಲ್ಲಿ ದಿ ಪರ್ಟಿಕ್ಯುಲರ್ ಹೌ ಡು ಐ ಲವ್ ದಿ ಇರೋದು ಸಾನೆಟ್ ನಂಬರ್ 43. ಆ ಕಲೆಕ್ಷನ್ಲಿರ್ತಕ್ಕಂಥದ್ದು ಟೋಟಲಿ 44 ಸಾನೆಟ್ಸ್. ಬಟ್ ಈ ಪರ್ಟಿಕ್ಯುಲರ್ ಪೊಯಮ್ ಇದು 43, 43ನೇದು. ದಿಸ್ ಪೊಯಮ್ ಈಸ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಬೆಸ್ಟ್ ಲವ್ ಪೊಯಮ್ಸ್ ಇನ್ ಇಂಗ್ಲೀಷ್ ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಪೊಯಮ್ಸ್ಗಳಲ್ಲಿ ಇದು ಸಹ ಒಂದು. ಹೆನ್ಸ್ ಹರ್ ರೆಪ್ಯುಟೇಷನ್ ಇನ್ಕ್ರೀಸಸ್ ಫ್ರಮ್ ದಿಸ್ ಪೊಯಮ್. ಅವಳ ರೆಪ್ಯುಟೇಷನ್ ಇನ್ಕ್ರೀಸ್ ಆಗಿದ್ದು ಈ ಒಂದು ಪೊಯಮಿಂದ. ಸೂನ್ ಆಫ್ಟರ್ ಹರ್ ಹಸ್ಬೆಂಡ್ ರಾಬರ್ಟ್ ಬ್ರೌನಿಂಗ್ ಇದಾರಲ್ಲ, ಅವರು ಸ್ಟಾರ್ಟಿಂಗ್ ಕಾಲಿಂಗ್ ಹರ್ ದ ಪೋರ್ಚುಗೀಸ್. ಅವರು ರಾಬರ್ಟ್ ಬ್ರೌನಿಂಗ್ ಅವ್ರನ್ನ ಪೋರ್ಚುಗೀಸ್ ಅಂತ ಕರೀತಾರೆ. ಅದರಲ್ಲಿ ಯಾಕೆಂದರೆ ಇದು ಸಾನೆಟ್ ಟೈಟ್ಲು ಸಹ ಸಾನೆಟ್ ಫ್ರಮ್ ದ ಪೋರ್ಚುಗೀಸ್ ಅಂತಿದೆ. ಇದಕ್ಕೊಂದು ಲಿಂಕ್ ಇರ್ತಕ್ಕಂಥ ವಿಷಯ. ನೆಕ್ಸ್ಟು ದಿಸ್ ಸಾನೆಟ್ ಬಿಗಿನ್ಸ್ ವಿತ್ ಎ ಕ್ವಶನ್. ಒಂದು ಕ್ವಶನಿಂದ ಶುರುವಾಗುತ್ತೆ. ದ ಸ್ಪೀಕರ್ ಈಸ್ ಕೀನ್ ಟು ಲೆಟ್ ಹಿಮ್ ನೌ ದ ಮಲ್ಟಿಪಲ್ ವೇಸ್ ಆಫ್ ಹರ್ ಲವ್. ದ ಸ್ಪೀಕರ್, ಕವಿತ್ರಿ ಏನಿದ್ದಾಳೆ, ಕೀನ್ ಟು ಲೆಟ್ ಹಿಮ್ ನೌ, ಅವನು ತಿಳ್ಕೊಂಡಿರಬೇಕು ನನ್ನ ಪ್ರೀತಿ ಹೇಗಿದೆ ಅಂತ ಅಂದ್ಬಿಟ್ಟು. ಯಾವ ರೀತಿ? ಮಲ್ಟಿಪಲ್ ವೇಸ್, ಹಲವಾರು ರೀತಿಯಲ್ಲಿ, ಯಾವ ರೀತಿಯಲ್ಲಿದೆ ಅಂತ ತಿಳಿಸ್ಬೇಕು ಅಂತ ಅವಳ ಪ್ರೀತಿಯ ಇವಳ ಒಂದು ಇಚ್ಛೆ ಅದು. ಯಾವ ರೀತಿ? ಹ್ಯಾಸ್ ಡೆಪ್ತ್ ಆ್ಯಂಡ್ ಬ್ರೆಡ್ತ್ ಆ್ಯಂಡ್ ಹೈಟ್. ಅವಳೊಂದು ಇದನ್ನು ಆಳ, ಅಗಲ, ಎತ್ತರ ಇವುಗಳಿಗೆ ಹೋಲಿಸ್ತಾಳೆ. ಎಷ್ಟು ಬ್ರಾಡ್ ಆಗಿದೆ ನಮ್ಮ ಪ್ರೀತಿ ಅಂತೇಳಿ. ಸೊ ಯಾವುದ್ರ ಮೂಲಕ? ಥ್ರೂ ದಿಸ್ ಹರ್ ಸೋಲ್ ಕ್ಯಾನ್ ರೀಚ್ ಆ್ಯಂಡ್ ಸಿ ಕೆನಾಟ್ ಫೀಲ್ ಹ್ಯಾಪಿಲಿ ವೆನ್ ಈಸ್ ಔಟ್ ಆಫ್ ಸೀನ್. ವೆನ್ ಈಸ್ ಔಟ್ ಆಫ್ ಸೀನ್ ಅಂತಂದರೆ ಅವ್ನ ಕಣ್ಣು ಮರೆ ಆಯಿತು ಅಂತಂದರೆ, ಅವಳ ದೃಷ್ಟಿಯಲ್ಲಿ ಹೋಯಿತು ಅಂತಂದರೆ ಅವಳು ಕೆನಾಟ್ ಫೀಲ್ ಹ್ಯಾಪಿಲಿ, ಅವಳು ಖುಷಿ ಆಗೋದೇ ಇಲ್ಲ ಅಂತಂದರೆ ಯಾವಾಗಲೂ ಅವನ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ. ನೆಕ್ಸ್ಟು ಫಾರ್ ಹರ್, ಅವಳಿಗೆ ಹೀ ಈಸ್ ಲೈಕ್ ಒನ್ ಆಫ್ ದ ಬೇಸಿಕ್ ನೀಡ್ಸ್ ಆಫ್ ಲೈಫ್. ಈ ಪ್ರೀತಿ ಅಂತಕ್ಕಂಥವನು ಅವನ್ನ ಪ್ರೀತಿಸ್ತಕ್ಕಂಥದ್ದು ಒನ್ ಆಫ್ ದಿ ಬೇಸಿಕ್ ನೀಡ್ಸು, ಮೂಲಭೂತ ಅವಶ್ಯಕತೆಗಳೇನಿದೆ ಅದರಲ್ಲಿ ಸಹ ಪ್ರೀತಿ ಒಂದು. ಗಾಳಿ, ನೀರು, ಆಹಾರ ಹೇಗೆ ಅದೇ ರೀತಿ ಪ್ರೀತಿಯು ಸಹ ಒಂದು ಅಂತೇಳಿ ಹೇಳ್ತಾಳೆ. ಯಾವ ರೀತಿ? ಏರ್, ಫುಡ್ ಆ್ಯಂಡ್ ವಾಟರ್ ಅಂತ. ಸೊ ಒನ್ ಕೆನಾಟ್ ಲಿವ್ ವಿತೌಟ್ ದೀಸ್. ಒಬ್ಬರು ಯಾರೇ ಆದರೂ ಸಹ ಇವುಗಳಿಲ್ಲದೆ, ಏರು, ಫುಡ್, ವಾಟರ್ ಇಲ್ಲದೇ ಲಿವ್ ವಿತೌಟ್ ದೀಸ್ ಅಂತ ಹೇಳ್ತಾರೆ. ಆದರೆ ಇವಳು ಹೇಳ್ತಾಳೆ ಅದೇ ರೀತಿ ಪ್ರೀತಿ ಇಲ್ದಿದ್ರೂ ಸಹ ಇರೋಕ್ಕಾಗಲ್ಲ ಅಂಥೇಳಿ ತನ್ನ ಆಳವಾದ ಪ್ರೀತಿಯನ್ನು ಹೇಳ್ತಾಳೆ. ಫರ್ದರ್ ನಂತರ ಸಿ ಯೂಸ್ ಟು ಲವ್ ಹಿಮ್. ಯಾವ ರೀತಿ ಪ್ರೀತಿ ಮಾಡ್ತಾಳೆ? ಎವ್ರಿ ಡೇಸ್ ನೀಡ್. ಯಾವ ರೀತಿ? ಪ್ರತಿದಿನವೂ ಪ್ರತಿ ಕ್ಷಣವೂ ಬೇಕಾಗಿರ್ತಕ್ಕಂಥ ವಸ್ತುಗಳು. ಲೈಕ್ ಯಾವುದಂದರೆ ಸನ್ ಇನ್ ದ ಡೇ ಟೈಮ್ ಆ್ಯಂಡ್ ಕ್ಯಾಂಡಲ್ ಲೈಟ್ ಇನ್ ದ ನೈಟ್ ಟೈಮ್. ಸೊ ಹಗಲು ಹೊತ್ತು ಸೂರ್ಯನ ಬೆಳಕು ಇಲ್ಲದೇ ಹೇಗೆ ಜೀವಿಗಳ ಅಸ್ತಿತ್ವ ಇಲ್ವೋ ಅದೇ ರೀತಿ ಬೆಳಕಿನ ದೃಷ್ಟಿಕೋನ ಹೇಳ್ತೇವೆ. ಬೆಳಕು ಹಗಲೊತ್ತು ಬರುತ್ತೆ, ಮತ್ತು ನೈಟು ಬೆಳಕನ್ನು ಕೊಡ್ತಕ್ಕಂಥದ್ದು ಕ್ಯಾಂಡಲ್. ಅಂದರೆ ನಿರಂತರವಾಗಿ ಬೆಳಕನ್ನೇ ಪ್ರೀತಿ ಅಂತ ಅರ್ಥದಲ್ಲಿ ಹೇಳ್ತಾಳೆ. ವಿಚ್ ಗಿವ್ಸ್ ಲೈಟ್ ಆಲ್ವೇಸ್ ವಿತೌಟ್ ಬ್ರೇಕ್. ಒಂದು ಸ್ವಲ್ಪನೂ ಬ್ರೇಕ್ ಇಲ್ಲದಂಗೆ ಕಂಟಿನ್ಯೂಸ್ ಕೊಡುತ್ತೆ. ಡೇ ಟೈಮ್ ಸನ್ನು, ನೈಟು ಕ್ಯಾಂಡಲ್ ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟು ದೆನ್ ಸಿ ಎಕ್ಸ್ಪ್ರೆಸ್ಡ್ ಹರ್ ಲವ್. ಅವಳು ಲವನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಫ್ರೀಲಿ, ಪ್ಯೂರ್ಲಿ, ಆ್ಯಸ್ ದೇ ಆರ್ ಟರ್ನ್ ಫ್ರಮ್ ದೇರ್ ಪ್ರೈಸ್. ತುಂಬ ಸ್ವಚ್ಛಂದವಾಗಿ, ಪ್ಯೂರ್ಲಿ ಅಂತಂದರೆ ಪರಿಶುದ್ಧವಾಗಿ ಒಂದು ಪ್ರೈಸ್ ಹೊಗಳ್ತಾಳೆ. ಆ್ಯಂಡ್ ಆ್ಯಸ್ ಮೆನ್ ಯೂಶ್ವಲಿ ಸ್ಟ್ರಗಲ್ಡ್ ಫಾರ್ ದೇರ್ ನೈಟ್. ಹೇಗೆ ಅಂತಂದರೆ ಯೂಶ್ವಲಿ ಮೆನ್ಗಳು ಸ್ವಾತಂತ್ರ್ಯ ಕಳ್ಕೊಂಡಾಗ ತುಂಬ ತಕ್ಷಣವೇ ಪ್ರವೋಕ್ ಆಗ್ತಾರೆ ಮತ್ತು ತನ್ನ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ. ಅದೇ ರೀತಿ ಇವಳು ಹೇಳ್ತಾಳೆ, ಅದೇ ರೀತಿ ಮೆನ್ ಯೂಶ್ವಲಿ ಸ್ಟ್ರಗಲ್ ಫಾರ್ ದೇರ್ ರೈಟ್, ಅವಳ ಹಕ್ಕಿಗಾಗಿ
ಅದೇ ರೀತಿ ಇನ್ ದಿಸ್ ವೇ ಶಿ ಲವ್ಸ್ ಹಿಮ್ ವಿತೌಟ್ ಗ್ರೇಟ್ ಪ್ಯಾಷನ್. ವಿತ್ ಅ ಗ್ರೇಟ್ ಪ್ಯಾಷನ್ ಅಂತಂದರೆ ತುಂಬ ಪ್ಯಾಷನ್ ಆಗಿ ಇವಳು ಅವಳ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸೋ ಜೊತೆ ಆ ರೀತಿ ಒಂದು ವಿಶೇಷವಾಗಿ ಅವನಲ್ಲಿ ಪ್ರೀತಿಯನ್ನು ಹೊಂದಿದ್ದಾಳೆ. ಸಿ ರೀಕಾಲ್ಡ್ ಹರ್ ಓಲ್ಡ್ ಗ್ರೀಪ್ಸ್ ಆ್ಯಂಡ್ ಚೈಲ್ಡ್ಹುಡ್ ಫೇತ್. ಅಂದರೆ ಅವಳ ಬಾಲ್ಯವನ್ನು ಸಹ ನೆನ್ಕೋತಾಳೆ, ಅವಳಿಗೆ ಆಗಿರ್ತಕ್ಕಂಥ ನೋವು ನಲಿವುಗಳು. ಗ್ರೀಪ್ಸ್ ಅಂತಂದರೆ ದುಃಖ ದುಮ್ಮಾನಗಳು. ಆ್ಯಂಡ್ ಚೈಲ್ಡ್ಹುಡ್ ಫೇತ್, ಅವಳಿ ಮಕ್ಕಳಿದ್ದಾಗ ಕೆಲವು ನಂಬಿಕೆಗಳಿರುತ್ತೆ, ಅವುಗಳನ್ನು ನೆನ್ಕೋತಾಳೆ. ಆ್ಯಂಡ್ ಹರ್ ಬಿಲೋವ್ಡ್ ಲಾಸ್ಟ್ ಸೈನ್ಸ್, ಅಂದರೆ ಅವಳು ಬಾಲ್ಯದಲ್ಲಿದ್ದಾಗ ಸೈನ್ಸ್ ಅಂತಂದರೆ ಸಂತರನ್ನು ಸಹ ಅವಳು ಜೊತೆಯಲ್ಲಿ ಆಡಿ ಬೆಳೆದವಳು. ಅವ್ರನ್ನೂ ಸಹ ಕಳ್ಕೊಂಡಂಥ, ಅವರಿಂದ ಮಾದರಿ ಇದರಿಂದ ಪಡ್ಕೊಂಡಂತಹ ಅವ್ರನ್ನೂ ಸಹ ಅಂದರೆ ಚೈಲ್ಡ್ಹುಡ್ಡಲ್ಲಿ ನೆನಪಿಸ್ಕೋತಾ ಇದ್ದಾಳೆ. ಬಟ್ ಅದನ್ನು ಮೀರಿ ಈ ಪ್ರೀತಿ ಅನ್ನೋದು ಇನ್ನೂ ಹೆಚ್ಚಾಗಿ ಬೇಡ್ತಾ ಇದ್ದಾಳೆ ರಾಬರ್ಟ್ ಬ್ರೌನಿಂಗಲ್ಲಿ. ದೆನ್ ಸಿ ಸ್ಟಿಲ್ ಲವ್ ಹಿಮ್, ಇನ್ನೂ ಲವ್ ಮಾಡ್ತಾ ಇದ್ದಾಳೆ ವಿತ್ ಯಾವುದೋ ಬ್ರೆತ್ ಸ್ಮೈಲ್ಸ್ ಟಿಯರ್ಸ್ ಆಫ್ ಆಲ್ ಹರ್ ಲೈಫ್. ತಮ್ಮ ಬ್ರೆತ್ತಲ್ಲಿ, ತಮ್ಮ ಉಸಿರಿನಲ್ಲಿ, ನಗುವಿನಲ್ಲಿ, ಅಳುವಿನಲ್ಲಿ, ಎಲ್ಲ ರೀತಿಯಲ್ಲೂ ಸರ್ವ ರೀತಿಯಲ್ಲೂ ಸಹ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ನೆಕ್ಸ್ಟ್ ಕನ್ಕ್ಲೂಷನ್ ಬಂದು ಫೈನಲಿ ಕೊನೆಗೆ ಹೇಳ್ತಾಳೆ, ಸಿ ಎಕ್ಸ್ಪ್ರೆಸಸ್ ಹರ್ ಡಿಸೈರ್, ತನ್ನ ಡಿಸೈರ್ ಆಸೆಯನ್ನು ಅಭಿಮಾನವನ್ನು ಮತ್ತು ಬಯಕೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾಳೆ. ಟು ಕೀಪ್ ಲವಿಂಗ್ ಹರ್ ಹಸ್ಬೆಂಡ್, ಯಾವಾಗಲೂ ಅವ್ರ ಹಸ್ಬೆಂಡ್ನ ಲವ್ ಮಾಡ್ತಾನೆ ಇರಬೇಕು. ಯಾವಾಗ? ಈವನ್ ಆಫ್ಟರ್ ಅವರ್ ಡೆತ್, ಸತ್ತ ನಂತರವೂ ಸಹ ಅಂಥೇಳಿ ಅನ್ಕೋತಾರೆ. ಸೊ ದಿಸ್ ಸಾನೆಟ್ ಇಸ್ ಎನ್ ಅಟೆಂಪ್ಟ್, ಇದೊಂದು ಅಟೆಂಪ್ಟ್, ಒಂದು ಪ್ರಯತ್ನ. ಏನಕ್ಕೆ? ಟು ಎಕ್ಸ್ಪ್ಲೋರ್ ಅವರ್ ಪ್ಯೂರ್ ಲವ್, ಪರಿಶುದ್ಧವಾದ ಲವ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಟುವರ್ಡ್ಸ್ ಹರ್ ಹಸ್ಬೆಂಡ್, ಅವಳ ಒಂದು ಹಸ್ಬೆಂಡ್ನ ಪ್ರೀತಿಯನ್ನು ತೋರಿಸಲಿಕ್ಕೆ ಅಂತೇಳಿ. ಇವಾಗ ಈ ಒಂದು ಪದ್ಯದ ನೋಟ್ಸ್ ಇದನ್ನು ಓದ್ತೀನಿ, ದಯಮಾಡಿ ಅದನ್ನು ನೀವು ಕೇಳಿಸ್ಕೊಳ್ಳೋದ್ರ ಜೊತೆಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಹೌ ಡು ಐ ಲವ್ ಥೀ, ಸಾನೆಟ್ ನಂಬರ್ 43. ಅಬೌಟ್ ದ ಪೊಯಮ್. ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ was born on 1806 and died on 1861. She lived in England. Her husband Robert Browning was also one of the great poets of England. Her collections was titled as Poet Laureate of Hope End, and her other famous works are An Essay on Mind with Other Poems. About the poem, this particular poem, How Do I Love Thee, is taken from her collections of total 44 sonnets titled Sonnets from the Portuguese. This sonnet number is 43. How Do I Love Thee? This poem is considered as one of the best of love poems in English. Hence her reputation increases from this poem. Soon after, her husband Robert Browning started calling her the Portuguese. This sonnet begins with a question. The speaker is taken to let him know the multiple ways of her love, as depth and breadth and height. Through this, her soul can reach, and she cannot feel happily when he is out of scene. Next page. For her, he is like one of the basic needs of life, like air, food, and water. So, one cannot live without these. Further, she used to love him every day's need, like sun in the daytime and candlelight in the night, which gives light always without break. Then she expressed her love to be freely, purely, as they turn from praise, and as men usually struggle for their right. In this way, she loves him with the great passion. She recalled her old griefs and childhood's faith, and her beloved lost sense. Then she still loves him with the breath, smiles, tears of all her life. In conclusion, finally she expresses her desire to keep loving her husband even after her death. So, this sonnet is an attempt to explore her pure love towards her husband. About this poem, extra points you need to add. How do I love thee? English. Okay. Elizabeth Barrett Browning was an English poetess, belongs to Victorian age, Victorian ಕಾಲಘಟ್ಟಕ್ಕೆ ಸೇರಿದವರು. She was born on 6th March 1806 and died on 29th June 1861.
She was wife of Robert Browning. Her first collection of poems called An Essay on Mind and Other Poems. So this sonnet, How Do I Love Thee, taken from her collection Sonnets from the Portuguese, which was published in 1850. This particular sonnet is sonnet number 43. This is a love sonnet of Italian type, and it follows the rhyme scheme. I already told you about rhyme scheme. A B B A A B B A, just like mirror, and C D C D. Yeah, and it comes under iambic pentameter pattern. So the tone of the poem is love or adoration and devotion. And this poem has simile, metaphor, assonance, personal pronouns, imagery, and alliteration with a religious reference and anaphoric. ಇದು ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಹೇಳುತ್ತೆ. ಅಡೋರೇಷನ್ ಅಂತಂದರೆ ಹೊಗಳಕ್ಕೆ ಇರ್ತಕ್ಕಂಥದ್ದು, ಆ್ಯಂಡ್ ಡಿವೋಷನ್ನು ಭಕ್ತಿ ಭಾವದಿಂದ ಹೇಳ್ತಕ್ಕಂಥದ್ದು, ಒಳ್ಳೆಯದು ಸಿಮಿಲಿಯನ್ನು ಹೊಂದಿದೆ. ಆ್ಯಸ್ ಲೈಕ್ಸ್ ಅಂದರೆ ಹೋಲಿಕೆಗಳು, ಮೆಟಾಫರ್ಗಳು, ಅದು ಸಹ ಹೋಲಿಕೆಯನ್ನು ಮಾಡುತ್ತೆ. ಅಸೋನೆನ್ಸ್, ರಿಪಿಟೇಷನ್ ಆಫ್ ಸೌಂಡ್ಸು, ಮತ್ತು ಪರ್ಸನಲ್ ಪ್ರೊನೌನ್ಸ್ಗಳಿದೆ, ಐ ಯು ಅಂಥೇಳಿ, ಮತ್ತು ಇಮೇಜರಿಗಳು ಸಹ ಇದೆ. ಒಂದನ್ನು ಇನ್ನೊಂದಕ್ಕೆ ಪ್ರೀತಿಯನ್ನು ಹೋಲಿಸಿರ್ತಕ್ಕಂಥದ್ದು, ಉದಾಹರಣೆಗೆ ಸನ್ ಮತ್ತು ಕ್ಯಾಂಡಲ್ಗೆ ಹೋಲಿಸಿರ್ತಕ್ಕಂಥದ್ದು. ಅಲಿಟರೇಷನ್ ಅಂದರೆ ರಿಪಿಟೇಷನ್ ಆಫ್ ಸೌಂಡ್ಸ್, ಅದು ಕಾನ್ಸನೆಂಟ್ ಸೌಂಡ್ಸ್ದು. ಅದೇ ರೀತಿ ಹಲವಾರು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ, ಮತ್ತು ರಿಲಿಜಿಯಸ್ ರೆಫರೆನ್ಸ್ ಇದೆ. ಇನ್ನೊಂದು ಧರ್ಮಕ್ಕೂ ಸಹ ಹೋಲಿಕೆ ಮಾಡ್ಕೊತಾಳೆ ಸೈನ್ಸ್ ಅಂತ ಹೇಳೋದ್ರಿಂದ. ಮತ್ತು ಅನಾಫೋರಿಕ್, ಇದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೆಲ್ಲವೂ ಸಹ ಈ ಪದ್ಯ ಒಳಗೊಂಡಿದೆ. Okay, dear students, in the next poem number 2, The Laboratory, written by Robert Browning, Elizabeth Barrett Browning ಅವರ ಹಸ್ಬೆಂಡ್, ಆ್ಯಸ್ ವಿ ಆಲ್ ನೋ ದಟ್. ಸೊ ಇದು ಏನಪ್ಪ ಅಂತಂದರೆ, ಒಬ್ಬರು ಚೀಟೆಡ್ ಲವರ್ ಇರ್ತಕ್ಕಂಥವಳು ತನ್ನ ಪ್ರಿಯತಮನ ಇನ್ನೊಬ್ಬಳು ಪ್ರಿಯೆ ಇರ್ತಾಳಲ್ಲ, ಅವಳನ್ನು ಹೇಗೆ ಸಾಯಿಸೋದಕ್ಕೆ ಹೇಗೆ ಲ್ಯಾಬಿಂದ ಪಾಯ್ಸನ್ನ ತೊಗೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ. ಅಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಹಿಯರ್ ಇಂಟ್ರೊಡಕ್ಷನ್ ಅಬೌಟ್ ದಿ ಪೊಯೆಟ್. ರಾಬರ್ಟ್ ಬ್ರೌನಿಂಗ್ ವಾಸ್ ಒನ್ ಆಫ್ ದ ಲೀಡಿಂಗ್ ಪೊಯೆಟ್ಸ್ ಆಫ್ ದಿ ವಿಕ್ಟೋರಿಯನ್ ಏಜಸ್. ತುಂಬ ಮುಂದಿರ್ತಕ್ಕಂಥ ವಿಕ್ಟೋರಿಯನ್ ಏಜ್ಗೆ ಸೇರಿದಂಥ ಒಂದು ಪ್ರಮುಖವಾದ ಪೊಯೆಟ್. ಹಿ ವಾಸ್ ಬಾರ್ನ್ ಆನ್ 1812 ಆ್ಯಂಡ್ ಡೈಡ್ ಆನ್ 1889 ಇನ್ ಲಂಡನ್. ಹಿ ವಾಸ್ ನೌನ್ ಆ್ಯಸ್ ಮೆನಿ ಲ್ಯಾಂಗ್ವೇಜ್. ತುಂಬ ಲ್ಯಾಂಗ್ವೇಜ್ಗಳು ಗೊತ್ತಿತ್ತು ಇವನಿಗೆ. ಯಾಕೆಂದರೆ ಫ್ರೆಂಚು, ಗ್ರೀಕು, ಲ್ಯಾಟಿನ್ನು, ಇಟಾಲಿಯನ್. ಯಾಕೆಂತಂದರೆ ಇವನ ಪದ್ಯಗಳಲ್ಲಿ ಹೆಚ್ಚು ಭಾಷೆಗಳನ್ನು ತಿಳಿದಿದ್ದರಿಂದ ಅವನು ಹೆಚ್ಚು ಪದ್ಯಗಳಲ್ಲಿ ವಿಷಯಗಳನ್ನು ತಿಳಿಸೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ಒಂದು ರೀಸನ್. ಇಟ್ ವಾಸ್ ಎ ಗ್ರೇಟ್ ಅಡ್ಮೈರರ್ ಆಫ್ ರೊಮ್ಯಾಂಟಿಕ್ ಏಜ್ ಪೊಯೆಟ್ಸ್. ರೊಮ್ಯಾಂಟಿಕ್ ಏಜ್ ಪೊಯೆಟ್ಸ್ಗಳಿರ್ತಾರಲ್ಲ, ಇದರಿಂದ ಕಾಲಘಟ್ಟ, ಆ ಒಂದು ಪೊಯೆಟ್ಗಳ ಒಂದು ಇನ್ಫ್ಲುಯೆನ್ಸ್ ಪರಿಣಾಮಗಂತ ಇವರೊಂದು ಇದರಲ್ಲಿ ಆಗುತ್ತೆ. ಪೊಯೆಟ್ಸ್ ಲೈಕ್ ಪಿ ಬಿ ಶೆಲ್ಲಿ ಆ್ಯಂಡ್ ಜಾನ್ ಕಿಟ್ಸ್, ಅದರ್ ಗ್ರೇಟ್ ಪೊಯೆಟ್ಸ್ ಇದ್ದಾರೆ ರೊಮ್ಯಾಂಟಿಕ್ ಏಜ್ಗೆ ಸೇರ್ತಕ್ಕಂಥವ್ರು. ನೆಕ್ಸ್ಟು, ಇಸ್ ವೈಫ್ ನೇಮ್ ವಾಸ್ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್. ಆಗಲೇ ತಿಳಿದಿದೆ. ಸಿ ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಪೊಯೆಟಸ್ ಆಫ್ ದಿಸ್ ಟೈಮ್. ಈ ಅವಧಿಯಲ್ಲಿ ಅಂದರೆ ವಿಕ್ಟೋರಿಯನ್ ಅವಧಿಯಲ್ಲಿದ್ದಂತಹ ಗ್ರೇಟೆಸ್ಟ್ ಪೊಯೆಟಸ್ಗಳಲ್ಲಿ ಇವಳು ಒಬ್ಬಳು. ಸೊ ಜನರಲಿ ರಾಬರ್ಟ್ ಬ್ರೌನಿಂಗ್ ಇಸ್ ವೆರಿ ಮಚ್ ಪಾಪ್ಯುಲರ್ ಫಾರ್ ಇಸ್ ಡ್ರಾಮಾಟಿಕ್ ಮೊನಲಾಗ್. ಈ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಗೆ ತುಂಬ ಹೆಸರುವಾಸಿಯಾದಂತಕ್ಕಂಥವ್ರು ಇವರು. ಅಂದರೆ ಒಬ್ಬರು ಪದ್ಯವನ್ನು ನೆರೇಟ್ ಮಾಡ್ತಾರೆ, ಉಳಿದವರು ಲಿಸನರ್ ಆಗಿ ಕೇಳಿಸ್ಕೊತಾ ಇರ್ತಾರೆ. ಆ ಒಂದು ಶೈಲಿ ಸಿಂಪಲಾಗಿ ಹೇಳೋದಾದರೆ. ಈ ಅದರ್ ಇಂಪಾರ್ಟೆಂಟ್ ವರ್ಕ್ಸ್ ಯಾವುದಪ್ಪ ಅಂದರೆ ಮೆನ್ ಆ್ಯಂಡ್ ವುಮೆನ್, ದ ರಿಂಗ್ ಆ್ಯಂಡ್ ದ ಬುಕ್ ಆ್ಯಂಡ್ ದ ಬೆಲ್ಸ್. ಸೊ ಈ ಒಂದು ಅದರ್ ಇಂಪಾರ್ಟೆಂಟ್ ವರ್ಕ್ಸ್ಗಳು. ಸೊ ಈ ಪರ್ಟಿಕ್ಯುಲರ್ ಪೊಯಮ್ ಬಗ್ಗೆ ಹೇಳಬೇಕು ಅನ್ನೋದಾದರೆ, ದಿಸ್ ಪೊಯಮ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಎ ಡ್ರಾಮ್ಯಾಟಿಕ್ ಮೊನಲಾಗ್ ಶೈಲಿಗೆ ಇದು ಒಂದು ಉತ್ತಮವಾದ ಉದಾಹರಣೆ. ಇನ್ ವಿಚ್ ಇದರಲ್ಲಿ ಎ ಚೀಟೆಡ್ ಲವರ್ ಇರ್ತಾರೆ, ಟ್ರೈ ಟು ಕಿಲ್ ಅವರ್ ಲವರ್ಸ್ ನ್ಯೂ ಬಿಲವ್ಡ್. ಯಾರು ಅವಳ ಲವರ್ಸ್ ಏನಿದ್ರೆ ಅವಳ ಹೊಸ ಸಂಗಾತಿ ಅವರನ್ನು. ಆ್ಯಂಡ್ ಇಟ್ ಗ್ರ್ಯಾಜುಲಿ ಎಕ್ಸ್ಪ್ರೆಸಸ್ ದ ಫೀಲಿಂಗ್ಸ್ ಆ್ಯಂಡ್ ರಿವೆಂಜ್ ಮೋಟಿವ್. ಇದೇನು ಮಾಡ್ತೀನಿ, ಭಾವನೆಗಳು ಮತ್ತು ದ್ವೇಷ, ಅಂದರೆ ಅವ್ರು ಕಂಡ್ರೆ ಹೆಂಗೆ ಸೇಡು ತೀರಿಸ್ಕೋಬೇಕು ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಚೀಟೆಡ್ ಲವರ್. In the laboratory itself, where in which
ಅದ್ರಲ್ಲಿ ಏನು ಮಾಡ್ತಾಳೆ ಅಂದರೆ ಸಿ ವಾಂಟ್ಸ್ ಟು ಗೆಟ್ ಎ ಡೆಡ್ಲಿ ಪಾಯ್ಸನ್ ಫ್ರಮ್ ದ ಸೈಂಟಿಸ್ಟ್ಸ್. ಆ ಲ್ಯಾಬ್ರೇಟ್ರಿಲಿರ್ತಕ್ಕಂಥ ಸೈಂಟಿಸ್ಟ್ಗಳ ಬಳಿ ಡೆಡ್ಲಿ ಪಾಯ್ಸನನ್ನು ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದು. ನೆಕ್ಸ್ಟು ಡೆವಲಪ್ಮೆಂಟ್ ಆಫ್ ದಿಸ್ ಪೊಯಮ್. ವೆನ್ ದ ಪೊಯಮ್ ಬಿಗಿನ್ಸ್, ಶುರುವಾದಾಗ ದ ಚೀಟೆಡ್ ಲವರ್ ಇದ್ದಾರಲ್ಲ, ಫೌಂಡ್ ಹರ್ ಸೆಲ್ಫ್ ಇನ್ ದ ಲ್ಯಾಬ್ರೇಟರಿಲಿ ಇರ್ತಾಳೆ. ಇನ್ ವಿಚ್ ಮೆನಿ ಕ್ಯೂರಿಯಸ್ ಥಿಂಗ್ಸು, ಅಂದರೆ ಹಲವಾರು ಕೌತುಕದ ವಿಚಾರಗಳು ಅಲ್ಲಿ ಲ್ಯಾಬ್ರೇಟರಿಲಿ ನೋಡ್ತಾಳೆ. ಬಿಸೈಡ್ ದ್ಯಾಟ್ ಸಿ ಥಿಂಕ್ಸ್ ದ್ಯಾಟ್ ಹರ್ ಚೀಟರ್ಸ್, ಅಂದರೆ ಯಾರು ಮೋಸ ಮಾಡಿದಾರೋ ಅವ್ರು ಏನು ಅಂದ್ಕೊಂಡಿರ್ತಾರೆ, ಥಾಟ್ ಅಬೌಟ್ ಅವ್ರು ಅನ್ಕೋತಾ ಇರ್ತಾನೆ ಅಂತ, ದಟ್ ಸಿ ಈಸ್ ಕ್ರೈಯಿಂಗ್ ಇನ್ ಎ ಎಂಟಿ ಚರ್ಚ್ ಅಂತ ಅಂದ್ಕೊಂಡಿರ್ತಾರೆ. ಒಂದು ಎಂಟಿ ಚರ್ಚಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಅಂತ ಇವಳ ಬಗ್ಗೆ ಅಂದ್ಕೊಂಡಿರ್ತಾರೆ. ಲಾಫ್ ಅರ್ ಅಂದರೆ ಇವಳ ಬಗ್ಗೆ ಒಂದು ಮೂದಲಿಸ್ಕೊಂಡು ನಾವು ನಗ್ತಾನೂ ಇರಬಹುದು. ಆದರೆ ಬಟ್ ಸಿ ಈಸ್ ನಾಟ್, ಅವಳು ಆ ರೀತಿ ಇಲ್ಲ. ಯಾಕೆಂದರೆ ಇವಳು ಲ್ಯಾಬೊರೇಟರಿ ಇದ್ದಾಳೆ. ಬಟ್ ಹಿಯರ್ ಇನ್ ದ ಲ್ಯಾಬೊರೇಟರಿ ಟು ಗೆಟ್ ದ ಡೆಡ್ಲಿ ಪಾಯ್ಸನ್. ಯಾಕೆ ಇಲ್ಲಿದ್ದಾಳೆ ಅಂದರೆ ಡೆಡ್ಲಿ ಪಾಯ್ಸನ್ ಪಡ್ಕೊಳ್ಳೋಕ್ಕೆ. ಏನಕ್ಕೆ? ಟು ಕಿಲ್ಲರ್ ಲವರ್ ಲವರ್ಸ್ನ ಲವರ್ ತೊಗೊಳೋಕ್ಕೆ ವಿತ್ ದ ಹೆಲ್ಪ್ ಆಫ್ ಸೈಂಟಿಸ್ಟ್ಸ್. ನೆಕ್ಸ್ಟ್ ಹೇಳ್ತಾರೆ, ನೆಕ್ಸ್ಟ್ ಸಿ ಈಸ್ ಅನ್ಶೂರ್ ಆಫ್ ದಿ ಸ್ಟೇಟಸ್ ಆಫ್ ದಿ ಪಾಯ್ಸನ್. ಆದರೆ ಇವಳು ಆ ಒಂದು ಸ್ಟೇಟಸ್ ಅಂದರೆ ಆ ಒಂದು ಪಾಯ್ಸನ್ನ ಸ್ಟೇಟಸ್ ಯಾವ ರೀತಿ ಇರಬೇಕು, ವೆದರ್ ಇಟ್ ಇಸ್ ಎ ಪೌಡರ್ ಥರನೋ, ಲಿಕ್ವಿಡ್ ಅಂತ ಸಾಲಿಡ್, ಅದ್ರ ಬಗ್ಗೆ ಇದೇ ಇರಲ್ಲ ಅವಳಿಗೆ. ವೆದರ್ ಇಟ್ ಈಸ್ ಎ ಪೇಸ್ಟ್ ಥರನೋ ಆ ಪೌಡರ್ ಟೈಪೋ ಗೊತ್ತಿಲ್ಲ. ವೆನ್ ಸಿ ಥಿಂಕ್ಸ್ ಅಬೌಟ್ ದ ಥಿಂಗ್ಸ್ ಆಫ್ಟರ್ ದಿಸ್ ವಿಶ್ ಟು ಗೋ ಟು ಕಿಂಗ್ಸ್ ಪಾರ್ಟಿ. ಆಫ್ಟರ್ ದಿಸ್ ನೋಡಿ, ಸಿ ಥಿಂಕ್ಸ್ ಅಬೌಟ್ ದ ಥಿಂಗ್ಸ್ ಅಂದರೆ ಹಲವಾರು ಏನು ಮಾಡ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ಅವಳು ಊಹೆ ಮಾಡ್ಕೊತಾ ಹೋಗ್ತಾಳೆ. ಇಲ್ಲಿ ಅವಳ ಮನಸ್ಸಿನ ಭಾವನೆಗಳನ್ನು ಹೇಳ್ತಾ ಹೋಗ್ತಾಳೆ. ಆಫ್ಟರ್ ದಿಸ್ ಏನು ಮಾಡ್ತಾಳೆ, ಸಿ ವಿಶ್ ಟು ಗೋ ಟು ದ ಕಿಂಗ್ಸ್ ಪಾರ್ಟಿಗೆ ಹೋಗಬೇಕು ಅಂತ ಅನ್ಕೋತಾಳೆ. ಎಲ್ಲಿ ಪಾರ್ಟಿ ನಡೀತಾ ಇರ್ತದೆ, ಅವರು ಎಲ್ಲಿರ್ತಾರೋ ಅಲ್ಲಿ. ವೇರ್ ದೇ ಆರ್ ಆಲ್ರೆಡಿ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ಸಿ ವಾಂಟ್ಸ್ ದ್ಯಾಟ್ ಪಾಯ್ಸನ್ ಟು ಬಿ ಟೇಸ್ಟ್ ಸ್ವೀಟ್ಲಿ. ಅಟ್ ದ ಸೇಮ್ ಟೈಮ್ ಇವಳು ಏನು ಅನ್ಕೋತಾಳೆ ಅಂದರೆ ಆ ಪಾಯ್ಸನ್ ಹೇಗಿರಬೇಕಪ್ಪ ಅಂತ ಹೇಳ್ತಾಳೆ. ಸೈಂಟಿಸ್ಟ್ ಡಿಮ್ಯಾಂಡ್ ಮಾಡ್ತಾಳೆ ಅಂದರೆ ಸ್ವೀಟ್ಲಿ ಆಗಿರಬೇಕು ಆ್ಯಂಡ್ ಅಟ್ರ್ಯಾಕ್ಟಿವ್ ಕಲರು ಆಗಿರಬೇಕು, ಅವರೇ ಅದಕ್ಕೆ ಅಟ್ರಾಕ್ಟಾಗಿ ತೊಗೊಳಂಗಿರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಟು ಗೆಟ್ ದಿಸ್, ಪಡ್ಕೊಳ್ಳೋದಕ್ಕೆ ಸಿ ಇಸ್ ರೆಡಿ ಟು ಆಫರ್ ಹರ್ ಥಿಂಗ್ಸ್. ಅವಳ ಹಲವಾರು ಥಿಂಗ್ಸ್ಗಳು ಏನಿದೆ ಅವನ್ನೆಲ್ಲ ಆಫರ್ ಮಾಡ್ತಾಳೆ. ಇನ್ನು ಬೇಕಾದ್ರೆ ಇದನ್ನು ತಗೊಳ್ಳಿ, ನನಗೆ ಉತ್ತಮವಾದ ಪಾಯ್ಸನ್ನ ಕೊಡಿ ಅಂಥೇಳಿ ಆಫರ್ ಕೊಡ್ತಾಳೆ ಅವರು. ಯಾರಿಗೆ ಏನೆಲ್ಲ ಇರ್ತದೆ ಅದರಲ್ಲಿ? ಇಯರ್ ರಿಂಗು ಅಂದರೆ ಓಲೆ ಮತ್ತು ಅದನ್ನು ಇಡ್ತಕ್ಕಂಥ ಕ್ಯಾಸ್ಕೆಟ್ಟು, ಚಿನ್ನದ ಇರ್ತಕ್ಕಂತಹ ಕ್ಯಾಸ್ಕೆಟ್ಟು, ಮತ್ತು ಸೈನೆಟ್ಟು, ಎ ಫ್ಯಾನ್ ಮೌಂಟು, ಗಾಳಿ ಬಿಸ್ಕೊತಾರಲ್ಲ ಅದು, ಎ ಬ್ಯಾಸ್ಕೆಟ್ಟು ಅಂದರೆ ಆ ಕಾಲಕ್ಕೆ ತುಂಬ ಬೆಲೆ ಬಾಳ್ತಕ್ಕಂಥ ಗೋಲ್ಡನ್ ಆರ್ನಮೆಂಟ್ಸ್ಗಳು. ಯಾರಿಗೆ? ಟು ದ ಸೈಂಟಿಸ್ಟ್ಸ್, ಅಂದರೆ ಅವ್ರು ಇನ್ನೊಂದು ಹೆಸರು ಏನು ಕರೀತಾರೆ, ಸೈಂಟಿಸ್ಟ್ಗೆ ಅಪೋಥೆಕ್ರಿ ಅಂತೇಳಿ ಕರೀತಾರೆ. ಸೊ ಇದು ಅವಳ ಒಂದು ಮನಸ್ಸಿನ ಭಾವನೆಯನ್ನು ತೋರಿಸುತ್ತೆ. ಫರ್ದರ್ ಸಿ ವಾಂಟ್ಸ್ ದೆಮ್ ಟು ಕಿಲ್ ಬಿಟ್ ಬೈ ಬಿಟ್. ನಂತರ ಕೊನೆಯಲ್ಲಿ ಅನ್ಕೋತಾಳೆ ಅವ್ರನ್ನ ಹೇಗೆ ಸಾಯಿಸ್ಬೇಕು, ಒಂದೇ ಸರಿ ಸಾಯಿಸೋಕ್ಕಿಂತ ಅಣುವಾಗಿ ಬಿಟ್ ಬೈ ಬಿಟ್. ಬಟ್ ಏನಾಗಬೇಕು? ಪ್ರೂಫ್ ರಿಮೇನ್ ಆಫ್ ಹರ್ ಡೈಯಿಂಗ್ ಫೇಸ್. ಅವಳು ಸಾಯ್ತಾ ಇರೋ ಫೇಸು ಅವನಿಗೆ ಕಣ್ಮುಂದೆಯೇ ಚಿತ್ರಣವನ್ನು ಬರಬೇಕು. ಸಾಯ್ತಾ ಇರೋ ಫೇಸು ಯಾರು? ಲವರ್ ಅಂತ. ಇನಿಷಿಯಲಿ ಸಿ ಈಸ್ ರಿಕ್ವೆಸ್ಟಿಂಗ್ ದ ಸೈಂಟಿಸ್ಟ್ಸ್. ಆರಂಭದಲ್ಲಿ ಸೈಂಟಿಸ್ಟ್ ರಿಕ್ವೆಸ್ಟ್ ಮಾಡ್ಕೊತಾಳೆ, ಟೇಕ್ ದೇರ್ ಓನ್ ಟೈಮ್, ನಿಧಾನಕ್ಕೆ ನಿನ್ನ ಬೇಕಾದ ಸಮಯ ತಗೋ, ನಿಧಾನಕ್ಕೆ ಒಳ್ಳೆ ಪ್ರಿಪೇರ್ ಮಾಡ್ಕೊಡು ಅಂತ ಹೇಳ್ತಾರೆ. ಮತ್ತು ನಾಟ್ ಇನ್ ಹರಿ, ನನಗೆ ಆ ಥರ ಇಲ್ಲ ಅಂತ ಹೇಳ್ತಾರೆ. ಬಟ್ ಅಗೇನ್ ಆ್ಯಂಡ್ ಅಗೇನ್ ಮಾಡ್ತಾ ಹೇಳ್ತಾರೆ, ರಿಮೈಂಡ್ ಟು ಪ್ರಿಪೇರ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಮತ್ತು ಮಧ್ಯೆ ಹೇಳ್ತಾಳೆ, ಆಯಿತಾ ಅಂತಲೂ ಕೇಳ್ತಾಳೆ. ಅಂದರೆ ಅವಳ ಮನಸ್ಥಿತಿಯನ್ನು ತೋರಿಸುತ್ತೆ. ಇಟ್ ಶೋಸ್ ಹರ್ ಮೆಂಟಲ್ ಇಂಬ್ಯಾಲೆನ್ಸ್ ಆಫ್ ಚೀಟೆಡ್ ಲವರ್. ಮೆಂಟಲ್ ಇಂಬ್ಯಾಲೆನ್ಸು, ಮಾನಸಿಕ ಸ್ಥಿಮಿತತೆ ಕಳ್ಕೊಂಡು ಹೇಗೆ ಆಡ್ತಾರೆ ಚೀಟೆಡ್ ಲವರ್ಗಳು ಅನ್ನೋದನ್ನು ತೋರಿಸುತ್ತೆ. ಇನ್ ಕನ್ಕ್ಲೂಷನ್ ಬಂದರೆ, ಇನ್ ಫೈನಲಿ ಸಿ ಆಫರ್ಸ್ ಹರ್ ಸೆಲ್ಫ್ ಟು ದ ಸೈಂಟಿಸ್ಟ್ಗೆ ತನ್ನನ್ನು ತಾನೇ ಬೇಕಾದ್ರೆ ಅರ್ಪಿಸ್ಕೋತೀನಿ ಅಂತ ಅದಕ್ಕೂ ರೆಡಿ ಇರ್ತಾಳೆ. ಹಾಗೆ ಹೇಳ್ತಾಳೆ, ಟು ಕಿಸ್ಸರ್ ಆನ್ ಮೌತಲ್ಲಿ ಬೇಕಾದ್ರೆ ಕಿಸ್ಸನ್ನು ಕೊಡ್ಬೋದು, ಮೌತ್ ಟು ಮೌತ್. ಈವನ್ ಟೇಕ್ ಆಲ್ ಆಫ್ ಹರ್ ಜ್ಯುವೆಲ್ಸ್, ನನ್ನ ಚಿನ್ನ ಏನು ಎಲ್ಲನೂ ತೊಗೋಬೇಕಾದ್ರೆ, ಆ್ಯಂಡ್ ಅದರ್ ಥಿಂಗ್ಸ್, ಎಲ್ಲ ವಸ್ತುಗಳನ್ನು. ಇನ್ ದಿಸ್ ವೇ ದ ಪೊಯಮ್ ಡೀಲ್ಸ್ ವಿತ್ ದ ಫೀಲಿಂಗ್ಸ್ ಆಫ್ ಲವರ್. ಈ ರೀತಿಯಲ್ಲಿ ಫೀಲಿಂಗ್ಸ್ ಆಫ್ ಚೀಟೆಡ್ ಲವರ್ನ ಒಂದು ಇದನ್ನು ತೋರಿಸುತ್ತೆ, ಮನಸ್ಥಿತಿಯನ್ನು. ವೆನ್ ದೇ ಚೀಟೆಡ್ ಬೈ ಅದರ್ಸ್. ಇದು ಈ ಪದ್ಯದ ಒಂದು ಸಾರಾಂಶ ಆಗಿರ್ತದೆ. ಲೆಟ್ ಮಿ ರೀಡ್ ದಿಸ್ ಪೊಯಮ್, ಹ್ಯಾವ್ ಟು ಪ್ರಾಕ್ಟೀಸ್. ದ ಲ್ಯಾಬೊರೇಟರಿ ಬೈ ರಾಬರ್ಟ್ ಬ್ರೌನಿಂಗ್. Introduction about the poet. Robert Browning was one of the leading poets of Victorian age. He was born on 1812 and died on 1889 in London.
He was known many languages like French, Greek, and Latin, Italian. He was a great admirer of the Romantic age poets like P.B. Shelley and John Keats. His wife's name was Elizabeth Barrett Browning. She is also one of the great poetesses of this time. Generally, Robert Browning is very much popular for his dramatic monologue. His other important works are as follows: Men and Women, The Ring and the Book and Bells. Next, about the poem. This poem is classic example for a dramatic monologue in which a cheated lover tried to kill her lover's new beloved, and it gradually expresses the feelings and revenge motives of cheated lover in the laboratory itself, where in which she wants to get a deadly poison from the scientists. Development. When the poem begins, the cheated lover found herself in the laboratory in which many curious things can be seen. Besides, she thinks that her cheaters thought about her that she is crying in an empty church. They laugh at her, but she is not. But here in the laboratory, to get the deadly poison to kill her beloved lover with the help of scientists. Next, she is unsure of the status of the poison, whether it is in the paste or powder type. Then she thinks about the things after this wish to go to king's party where they are already enjoying. At the same time, she wants that poison to be taste sweetly and attractive color. Hence, to get this, she is ready to offer her things like earrings, a casket, cyanide, a fan mount, and a basket to the scientists or apothecary. Further, she wants them to kill bit by bit to the proof remain of her dying phase. Initially, she is requesting the scientists to take their own time, not to in hurry, but again and again remind him to prepare as early as possible. It shows her mental imbalance of cheated lover. In conclusion, finally she offers herself to the scientist to kiss her on mouth and even take all of her jewels and other things. In this way, the poem deals with the feelings of cheated lovers when they are cheated by others. Thank you. Very next, first must be a second sem poem number 3, Thou Art Indeed Just Lord, by Gerard Manley Hopkins. Here, though means it's in the older English form. Though means you, art means are. Indeed, just. You are just ಲಾರ್ಡ್ ಇನ್ನೊಬ್ಬ ಕೇವಲ ದೇವರು ಅಷ್ಟೇ ಅಂಥೇಳಿ ಹೇಳ್ತಕ್ಕಂಥದ್ದು. ಇದು ಟೈಟಲ್ಲೇ ಸರ್ಪ್ರೈಸಿಂಗ್ ಆಗಿದೆ. ಇನ್ನು ಬರೆದಿರ್ತಕ್ಕಂಥವ್ರು ಜಿ ಎಮ್ ಹಾಪ್ಕಿನ್ಸ್ ಅಂತೇಳಿ, ಫುಲ್ ನೇಮ್ ಜೆರಾರ್ಡ್ ಮ್ಯಾನ್ಲಿ ಹಾಪ್ಕಿನ್ಸ್. ಇವರು what introduction about the poet. G.M. Hopkins as a Victorian poet, was born in 1844 and died in 1889 in London. He becomes interested in the poetry of John Keats, great poet ಇದ್ದಾರೆ ಅವರು ಜಾನ್ ಕಿಟ್ಸ್ ಅಂತೇಳಿ. ಅವರ ಪೊಯೆಟ್ಗಳಂದ್ರೂ ತುಂಬ ಅಚ್ಚುಮೆಚ್ಚು. ಅದು ವಿಚ್ ಇನ್ಫ್ಲೂಯೆನ್ಸಸ್ ಆನ್ ಹಿಮ್, ಅದು ಇವನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ಕನ್ವರ್ಟೆಡ್ ಟು ರೋಮನ್ ಕ್ಯಾಥೋಲಿಕ್ಸಿಸಮ್ಗೆ ಬದಲಾಗ್ತಾರೆ, ಧರ್ಮ ಬದಲಾವಣೆ ಮಾಡ್ಕೊತಾರೆ. ಯಾವಾಗ ಅಂದರೆ 1866. ಈಸ್ ನೋಟೆಡ್ ಫಾರ್ ಇಸ್ ನ್ಯೂ ಕಾನ್ಸೆಪ್ಟ್, ಇನ್ನೊಂದು ಹೊಸ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಪೊಯಮ್ಗಳಲ್ಲಿ. ಅದನ್ನು ಸ್ಪ್ರಂಗ್ ರಿದಮ್ ಅಂತ ಹೇಳಿ ಕರೀತಾರೆ. ಒಂದು ಹೊಸ ಶೈಲಿದ ಒಂದು ರೈಮ್, ದಟ್ ಮೀನ್ಸ್ ಸಾನೆಟ್. ಸೊ ಈ ಪರ್ಟಿಕ್ಯುಲರ್ ಪೊಯಮ್ ಏನಿದೆ ಅದೇನು ಹೇಳುತ್ತೆ ಅಂದರೆ, ದ ಸಾನೆಟ್ ದೋ ಆರ್ಟ್ ಇಂಡೀಡ್ ಜಸ್ಟ್ ಲಾರ್ಡ್ 1889 ಪಬ್ಲಿಷ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಲಿಜಿಯಸ್ ಪೊಯಮ್ಸ್, ಧಾರ್ಮಿಕ ವಿಷಯವನ್ನು ತಿಳಿಸ್ತಕ್ಕಂಥ ಪೊಯಮ್ಗಳಲ್ಲಿ ಇದು ಒಂದು. ಆ್ಯಂಡ್ ದಿ ಫೇತ್ಫುಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಈವಿಲ್. ಇದರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ. ಅಂದರೆ ನೇಚರ್ ಆಫ್ ಈವಿಲ್, ಒಂದು ಏನು ಕೆಟ್ಟದ್ದಿರುತ್ತೆ ಅದರ ಒಂದು ಪ್ರಾಮಾಣಿಕ ಅಧ್ಯಯನವನ್ನು, ಅಂದರೆ ಅದರ ಬಗ್ಗೆ ಅರ್ಥೈಸ್ಕೊಂಡು ಹೇಳ್ತಾ ಇರ್ತಾನೆ. ಯಾಕೆಂದರೆ ತುಂಬ ವೇದನೆಯಿಂದ ಹೇಳ್ತಾನೆ. ನೆಕ್ಸ್ಟ್ ಹೇಳ್ತೀನಿ, ಅದು ವೈಲ್ ಬ್ಲೇಮಿಂಗ್ ಗಾಡ್, ದೇವರನ್ನು ಬ್ಲೇಮ್ ಮಾಡುವಾಗ, ದೂಷಿಸುವಾಗ ಈ ಯೂಸ್ಡ್ ಜಸ್ಟ್ ಅಂತ ಹೇಳ್ತಾನೆ ನೋಡಿ ಪದ್ಯದಲ್ಲಿ, ಕೇವಲ ಅಂಥೇಳಿ.
ಹಾಗಾಗಿ ಇದು ಟೈಟ್ಲ್ ಅಟ್ರಾಕ್ಟಿವ್. ದ ಸ್ಪೀಕರ್ ಡಿಸ್ಕವರ್ಸ್ ಹಿಮ್ಸೆಲ್ಫ್, ತನಗೆ ತಾನೇ ಕಂಡುಕೊಳ್ತಾನೆ ಕೊನೆಯಲ್ಲಿ. ಇನ್ ದಿಸ್ ಸಾನೆಟ್ ಈ ಬ್ಲೇಮ್ಸ್ ಹಿಮ್ಸೆಲ್ಫ್ ಫಾರ್ ಇಸ್ ಫೇಲ್ಯೂರ್ಸ್. ಮೊದಲು ತನ್ನ ಫೇಲ್ಯೂರ್ಗಳಿಗೆ ದೇವರನ್ನ ದೂಷಿಸ್ತಾನೆ, ಆಮೇಲೆ ಇದೆಲ್ಲ ತಪ್ಪು ನನ್ನಿಂದಲೇ ಅಂತೇಳಿ ಒಪ್ಕೋತಾನೆ. ಇದು ವಿಶೇಷತೆ. ದಿಸ್ ಪೊಯಮ್ ಬಿಲಾಂಗ್ಸ್ ಟು ಇಟಾಲಿಯನ್ ಸಾನೆಟ್ನ ಟೈಪ್ಗೆ ಸೇರುತ್ತೆ. ಇದು ರೈಮ್ ಸ್ಕೀಮ್ ಏನಪ್ಪ ಇದೆ ಅಂದರೆ ಎ ಬಿ ಬಿ ಎ ಸಿ ಡಿ ಈ ಒಂದು ಧಾಟಿಯಲ್ಲಿ ಇರ್ತಕ್ಕಂಥದ್ದು. ರೈಮ್ ಸ್ಕೀಮ್ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ನೆಕ್ಸ್ಟು ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ, ಈ ಪದ್ಯದಲ್ಲಿ ಏನು ಡೆವಲಪ್ ಆಗುತ್ತೆ ಅಂದರೆ, ಎಕ್ಸ್ಪ್ರೆಸ್ ಮಾಡ್ತಾನೆ ಅಂದರೆ, ದ ಪೊಯಮ್ ಬಿಗಿನ್ಸ್ ವಿತ್ ದ ಸ್ಪೀಕರ್, ಅಂದರೆ ಯೂಸಿಂಗ್ ಎ ಲೈನ್ ಫ್ರಮ್ ದ ಲ್ಯಾಟಿನ್ ಬೈಬಲ್. ಈ ಒಂದು ಪದ್ಯದ ಮೇಲ್ಗಡೆ ಒಂದೆರಡು ಸಾಲುಗಳಿದೆ, ಅದು ಲ್ಯಾಟಿನ್ ಬೈಬಲಿಂದ ಯಥಾವತ್ತಾಗಿ ತಗೊಂಡಿರ್ತಕ್ಕಂಥ ಲೈನ್ಗಳು. ಅದನ್ನು ಎಪಿಗ್ರಾಫ್ ಅಂತ ಕರೀತಾರೆ, ಮುಂಬರಹ. ವಿಚ್ ಕ್ಲಿಯರ್ಲಿ ಏನು ಮಾಡುತ್ತೆ ಅಂದರೆ ಮೇಯ್ನ್ ಥೀಮ್ ಆಫ್ ದಿ ಪೊಯಮ್, ಅಂದರೆ ಅವೆರಡು ಲೈನೇ ಇಡೀ ಪೊಯಮ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಸೊ ಇನ್ ದೀಸ್ ಪೊಯಮ್ ಹಾಪ್ಕಿನ್ಸ್ ಕ್ವಶನ್ಸ್ ಮಾಡ್ತಾನೆ ಟು ಗಾಡ್ ಅಬೌಟ್ ಈಸ್ ಟ್ರೀಟ್ಮೆಂಟ್ ಆಫ್ ಈಸ್ ಫಾಲೋವರ್ಸ್, ಅಂದರೆ ಗಾಡ್ನ ಅನುಯಾಯಿಗಳಿಗೆ ಹೇಗೆ ನೀವು ಇದು ಮಾಡ್ತಾಯಿದ್ದೀರಿ, ತಾರತಮ್ಯ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾನೆ ಆ್ಯಕ್ಚುಲಿ. ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ದಿ ಸಿನ್ನರ್ಸ್ಗಳನ್ನು ಹೇಗೆ ಟ್ರೀಟ್ ಮಾಡ್ತಾಯಿದ್ದೀರಿ, ಫಾಲೋವರ್ಸ್ನ ಹೇಗೆ ಟ್ರೀಟ್ ಮಾಡ್ತಾಯಿದ್ದೀರಿ. ಯಾಕೆಂದರೆ ಈ ಸೀಕಿಂಗ್ ಪೊಯೆಟಿಕ್ ಇನ್ಸ್ಪಿರೇಷನ್ ಫ್ರಮ್ ದ ಗಾಡ್, ಆ ಒಂದು ದೇವರಿಂದ ಇವನ ಒಂದು ಇರೋದು ಇಷ್ಟೇ, ಒಬ್ಬ ರಿಲಿಜಿಯಸ್ ಪರ್ಸನ್ ಆಗಿ, ಧಾರ್ಮಿಕ ಅನುಯಾಯಿಯಾಗಿ ದೇವರನ್ನ ಪ್ರಾಮಾಣಿಕವಾಗಿ ಅನುಯಾಯಿಯಾಗಿ ಪೂಜಿಸ್ತಾ ಇರ್ತಾನೆ. ಆದರೆ ಇವನ ಪ್ರಕಾರ ಪ್ರತಿಯೊಬ್ಬರು ಜನ್ಮಿಸಿದ ನಂತರ ಒಂದು ಉತ್ತಮವಾದ ಸೇವೆಯನ್ನು ಗಾಡ್ಗೆ ಕೊಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಪ್ರತಿಯೊಬ್ಬರು ಏನು ಜನ್ಮಿಸಿದ್ದಾರೆ ಅಂದರೆ ಗಾಡ್ಗೆ ಪ್ರತಿಯಾಗಿ ಕೊಡಲಿಕ್ಕೆ. ಆದರೆ ಇದುವರೆಗೆ ನಾನು ಒಳ್ಳೆಯ ವರ್ಕ್ ಅಂದರೆ ಪೊಯೆಟಿಕ್ ಒಳ್ಳೆಯ ಪದ್ಯಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ, ಅದರಲ್ಲೂ ಎಸ್ಪೆಷಲಿ ಅಬೌಟ್ ಗಾಡ್ ಅಂತಕ್ಕಂಥದ್ದು ಇವನ ಒಂದು ಇದು. ಹಾಗಾಗಿ ಇನ್ನೂ ಪಬ್ಲಿಷ್ ಮಾಡೋಕ್ಕಾಗಲಿಲ್ಲ, ಆ ರೀತಿದು ಅಂದರೆ ಬರೀಲಿಕ್ಕಾಗಿಲ್ಲ. ಬಟ್ ಸಿನ್ನರ್ಸ್ ಏನಿದ್ದಾರೆ, ಪಾಪ ಮಾಡ್ತಾ ಇರ್ತಕ್ಕಂಥ ಅಂಥವ್ರನ್ನ ತುಂಬ ಚೆನ್ನಾಗಿ ಮುಂದುವರಿಸ್ತೀರಿ, ಅವ್ರು ಖುಷಿಯಾಗಿರಂಗೆ ಇಡ್ತೀರಿ, ನಮ್ಗೆ ನೋವು ಕೊಡ್ತೀರಿ. ಇದು ಈ ಪದ್ಯದ ಇದು. ಕೊನೆಯಲ್ಲಿ ತನ್ನ ಇದನ್ನು ತಾನೇ ಒಪ್ಕೋತಾನೆ. ಬಿಕಾಸ್ ಈ ಸೀಕಿಂಗ್ ಪೊಯೆಟಿಕ್ ಇನ್ಸ್ಪಿರೇಷನ್ ಫ್ರಮ್ ದ ಗಾಡ್, ಸ್ಫೂರ್ತಿ, ಆ್ಯಂಡ್ ರಿಕ್ವೆಸ್ಟಿಂಗ್ ಫಾರ್ ಗಾಡ್ಸ್ ಹೆಲ್ಪ್ ಟು ರೈಟ್, ದೇವ್ರನ್ನ ದೀಕ್ಷೆ ಕೊಡು ಬರೆಯೋದಕ್ಕೆ ಅನ್ನೋ ಅರ್ಥದಲ್ಲಿ ಕೇಳ್ತಾನೆ. ಏನಕ್ಕೆ, ಏನು ಬರೆಯೋಕ್ಕೆ, ಈ ಗ್ರೇಟ್ ಪೊಯಮನ್ನು ಬರೀಲಿಕ್ಕೆ. ನೆಕ್ಸ್ಟು ಆ್ಯಕ್ಚುಲಿ ದಿಸ್ ಪೊಯಮ್ ಎಕ್ಸ್ಪ್ರೆಸಸ್ ಏನನ್ನು ತಿಳಿಸುತ್ತೆ ಅಂದರೆ ಡಿಸಪಾಯಿಂಟ್ಮೆಂಟ್ ಆಫ್ ಈಸ್ ಪ್ರೆಸೆಂಟ್ ಸ್ಟೇಟಸ್. ಒಂದು ಪ್ರಸ್ತುತ ಸ್ಥಿತಿ ಇದೆಯಲ್ಲ, ಈ ಪದ್ಯ ಬರೋ ಸ್ಥಿತಿಯಲ್ಲಿ ತನ್ನ ಒಂದು ಡಿಸಪಾಯಿಂಟ್ಮೆಂಟನ್ನು ತೋರಿಸ್ತಾರೆ. ಸೊ ರಿಟರ್ನ್ ವಿತ್ ಎ ಸೆನ್ಸ್ ಆಫ್ ಫ್ರಸ್ಟ್ರೇಷನ್, ತುಂಬ ಹತಾಶೆಗೆ ಒಳಗಾಗಿ ಇದನ್ನು ಬರೀತಾನೆ. ದಟ್ ಈಸ್ ವೈ ಸಾನೆಟ್ ಈಸ್ ಕಾನ್ಸಂಟ್ರೇಟೆಡ್ ಆಸ್ ಎ ಟೆರಿಬಲ್ ಸಾನೆಟ್ ಅಂತೇಳಿ ಇದನ್ನು ಕರೀತಾರೆ. ಸೊ ಇಟ್ ಎಕ್ಸ್ಪ್ರೆಸಸ್ ದ ಡೀಪ್ ಸೆನ್ಸ್ ಆಫ್ ಪೊಯೆಟಿಕ್ ಆ್ಯಂಡ್ ಸ್ಪಿರಿಚುವಲ್ ಕ್ವಾಲಿಟಿಯನ್ನು ಹೇಳುತ್ತೆ. ಒಂದು ದೈವಿಕ ಕ್ವಾಲಿಟಿಯನ್ನು ಮತ್ತು ಸೆನ್ಸ್ ಆಫ್ ಪೊಯೆಟಿಕ್, ಒಂದು ಕವಿತ್ವವನ್ನು ತಿಳಿಸುತ್ತೆ. ಅಟ್ ದ ಸೇಮ್ ಟೈಮ್ ಫೆಲ್ಟ್ ಅಶೇಮ್ಡ್, ಅದಕ್ಕೆ ಮತ್ತೆ ಅವನು ತನಗೆ ತಾನೇ ಅಶೇಮ್ ಮಾಡ್ಕೋತಾನೆ, ಮೂದಲಿಸ್ಕೋತಾನೆ. ಹೆಲ್ಪ್ಲೆಸ್, ವೀಕ್, ಮಿಸರಬಲ್ ಫಾರ್ ದ ಪ್ರೆಸೆಂಟ್ ಸಿಚುಯೇಷನ್, ಪ್ರಸ್ತುತದಲ್ಲಿ ತುಂಬ ಅಸಹಾಯಕನಾಗಿದ್ದೀನಿ ಅಂತೇಳಿ ತನಗೆ ತಾನೇ ಬ್ಲೇಮ್ ಮಾಡ್ಕೋತಾನೆ. ಟು ಎಕ್ಸ್ಪ್ರೆಸ್ ಇಸ್ ಡಿಸಪಾಯಿಂಟ್ಮೆಂಟ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಯೂಸಿಂಗ್ ದ ಪ್ರೇಸ್, ಒಂದು ತುಂಬ ಫೇಮಸ್ ಪ್ರೇಸನ್ನು ಯೂಸ್ ಮಾಡ್ತಾನೆ. ಅದನ್ನು ಟೈಮ್ಸ್ ಯುನಚ್ ಅಂತ ಕರೀತಾರೆ. ಹಾಗಂದರೆ ಬ್ಯಾರನ್ ಆರ್ ಸ್ಟೆರಿಲಿಟಿ ಅಂತೇಳಿ. ಟೈಮ್ಸ್ ಯುನಚ್ ಅಂದರೆ ಕಾಲದ ಕೈಗೊಂಬೆಯಲ್ಲಿ ನಾನೊಬ್ಬ ಸ್ಟೆರಿಲಿಟಿಯನ್ನು ಹೊಂದಿದ್ದೀನಿ, ಅಂದರೆ ಐ ಆಮ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಅಂತ, ಉತ್ಪತ್ತಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಬಂಜೆ ಅನ್ನೋ ಅರ್ಥಕ್ಕೆ ಬರುತ್ತೆ. ಆಲ್ ದ ಲವ್ ಎಲಿಮೆಂಟ್ಸ್, ಆಲ್ ದ ಅಂದರೆ ಎಬೋ ಎಲಿಮೆಂಟ್ಸ್ ಏನಿದೆ, ಸೋಸ್ ದ ವೇ ಆಫ್ ಡಿವೈನ್ ಇನ್ಜಸ್ಟಿಸ್. ಡಿವೈನ್ ಅಂದರೆ ದೈವರು, ಇನ್ಜಸ್ಟಿಸ್ ಅಂದರೆ ದೇವರಿಂದ ಆಗಿರ್ತಕ್ಕಂಥ ಅನ್ಯಾಯ. ವಿಚ್ ಈಸ್ ಶೋನ್ ಬೈ ಗಾಡ್. ಹೆನ್ಸ್ ಹಾಗಾಗಿ ಈಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಎನಿ ಒನ್ ಆಫ್ ದ ಗ್ರೇಟ್ ವರ್ಕ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ. ಸೊ ಈ ಫೈನಲಿ ಆಸ್ಕಿಂಗ್ ಗಾಡ್ ಕೇಳ್ತಾನೆ, ಸೆಂಡ್ ದ ರೈನ್, ಒಂದು ಮಳೆಯ ರೂಪದಲ್ಲಿ, ನಾನೊಂದು ಏನು ಮರ ಅಂತ ಅನ್ಕೋತಾನೆ, ನನ್ನ ಒಂದು ಮರದ ಬೇರುಗಳಿಗೆ ಮಳೆಯ ರೂಪದಲ್ಲಿ ನನಗೆ ಆಶೀರ್ವದಿಸು ಅಂತ ಕೇಳ್ತಾನೆ. ಸೆಂಡ್ ದ ರೈನ್ ಟು ಇಸ್ ರೂಟ್ಸ್ ಇನ್ ಟರ್ಮ್ಸ್ ಆಫ್ ಬ್ಲೆಸ್ಸಿಂಗ್, ಯಾವ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಆರೈಸು ಅಂತ ಹೇಳ್ತಾನೆ. ಸೊ ಕನ್ಕ್ಲೂಷನ್ ಹೇಳ್ತಾನೆ ಫೈನಲಿ, ಹಾಪ್ಕಿನ್ಸ್ ಇನ್ ದಿಸ್ ರಿಲಿಜಿಯಸ್ ಪೊಯಮ್, ಈ ಒಂದು ಧಾರ್ಮಿಕ ಪದ್ಯದಲ್ಲಿ ಹೇಳ್ತಾನೆ, ಆಸ್ಕಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್ಸನ್ನು ಕೇಳ್ಕೊತಾ ಇದ್ದಾನೆ. ಟು ಸರ್ವ್ ಹಿಮ್, ಏನಕ್ಕೆ ಮತ್ತೆ ವಾಪಸ್ ಅದನ್ನು ಸೇವೆ ಮಾಡಲಿಕ್ಕೆ, ಗಾಡು ವೈಯಕ್ತಿಕ ಈರ್ಷೆಗಾಗಿ, ಒಂದು ವೈಯಕ್ತಿಕ ಆಸೆಗಾಗಿ ಅಲ್ಲ. ಈವನ್ ಮೋರ್ ಇನ್ ದಿಸ್ ವೇ, ಈ ರೀತಿ ತುಂಬ ವಿಶೇಷವಾಗಿ. ಓಕೆ, ಲೆಟ್ ಮಿ ರೀಡ್, ಪ್ಲೀಸ್ ಫಾಲೋ ದಿಸ್ ಒನ್. ದೋ ಆರ್ಟ್ ಇಂಡೀಡ್ ಜಸ್ಟ್ ಲಾರ್ಡ್, written by Gerard Manley Hopkins, also known as G.M. Hopkins. Introduction about the poet.
The Victorian poet G.M. Hopkins was born on 1844 and died on 1889 in London. He became interested in the poetry of John Keats, that means great poet, which influences on him. He converted into Roman Catholicism in 1866. He is noted for his new concept called Sprung Rhythm. About the poem, the sonnet Thou art indeed just Lord, 1889, is one of the important religious poems and the faithful to understand the nature of evil. While blaming God, he used just. The speaker discovers himself in this sonnet. He blames himself for his failures. This poem belongs to Italian sonnet type with the rhyme scheme ABBA, ABBA, CD, CD, CD. Then, in the development part, the poem begins with the speaker using a line from the Latin Bible as an epigram, which clearly expresses the main theme of the poem. In this poem, Hopkins questioning to God about his treatment of his followers and treatment of the sinners, because he is seeking poetic inspiration from the God and requesting for God's help to write a great poem. Actually, this poem expresses the disappointment of his present status. So he written with a sense of frustration. That is why this sonnet is considered as a terrible sonnet. It expresses the deep sense of poetic and spiritual quality. At the same time, felt ashamed, helpless, weak, miserable for the present situation. To express his disappointment by using the phrase called times eunuch, means barren or sterility. All the above elements shows the ways of divine injustice which is shown by God. Hence he is not able to produce any one of the great works. So he finally asked God to send the rain to his roots in terms of blessings. In conclusion, finally Hopkins in this religious poem asked God's blessings to serve him even more in this way.